ಸೌತ್ ಇಂಡಿಯಾ ರೈಡ್ನ ಮುಗಿಸ್ಕೊಂಡು ಬಂದ್ಮೇಲೆ ನನಗೆ ಗೊತ್ತಾಗಿದ್ದ ವಿಷಯ ಇಷ್ಟೇ. ಇಂಡಿಯಾದಲ್ಲಿ ಸಾಯ್ಬೇಕು ಅನ್ನೋದಕ್ಕೆ ಪಾಯ್ಸನ್ ತಗೊಳ್ಬೇಕು ಅಂತೇನಿಲ್ಲ. ಜಸ್ಟ್ ಗಾಡಿ ತಗೊಂಡು ರೋಡಿಗೆ ಇಳಿದ್ರೆ ಸಾಕು, ಈಸಿಯಾಗಿ ಸತ್ತೋಗ್ಬಿಡ್ಬೋದು. ನಾನು ಇಲ್ಲಿವರೆಗೆ ಬರೀ ನಮ್ಮ ಜನಗಳಿಗೆ ಮಾತ್ರ ಗಾಡಿ ಓಡಿಸೋದಕ್ಕೆ ಬರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಆದರೆ ಯಾವಾಗ ಸೌತ್ ಇಂಡಿಯಾ ರೈಡಲ್ಲಿ ತಮಿಳ್ನಾಡು ಕೇರಳ ಕವರ್ ಮಾಡಿದ್ನೋ ಆಮೇಲೆ ಗೊತ್ತಾಯ್ತು ಅವ್ರಿಗಿಂತ ನಮ್ಮವ್ರು ಎಷ್ಟೋ ಪರವಾಗಿಲ್ಲ ಅಂತ. ಸೌತ್ ಇಂಡಿಯನ್ ರೋಡ್ಸ್ಗಳೆಲ್ಲ ಎಷ್ಟು ಬ್ಯೂಟಿಫುಲ್ಲೋ ಅಷ್ಟೇ ಡೇಂಜರಸ್ಸು. ಆ ಜಾಗದಲ್ಲೆಲ್ಲ ರೋಡಲ್ಲಿ ಡ್ರೈವಿಂಗ್ ಮಾಡ್ತಾ ಇಲ್ಲ, ಲಿಟ್ರಲಿ ದೇ ಆರ್ ಪ್ಲೇಯಿಂಗ್ GTA ವೈ ಸಿಟಿ ಗೇಮು. ಹೆಂಗ್ ಗೊತ್ತಾ, ಒಬ್ಬ ಎಡಗಡೆಯಿಂದ ನುಗ್ತಾ ಇದ್ದಾನೆ, ಒಬ್ಬ ಬಲಗಡೆಯಿಂದ ನುಗ್ತಾ ಇದ್ದಾನೆ, ಇನ್ನೊಬ್ಬ ಹಿಂದೆಯಿಂದ ಕಂಟಿನ್ಯೂಸ್ ಆಗಿ ಕೊಯ್ ಅಂತ ಹಾರ್ನ್ ಮೇಲೆ ಹಾರ್ನ್ ಕೊಡ್ತಾನೆ ಇದ್ದಾನೆ. ಅವ್ರನ್ನೆಲ್ಲ ಟ್ಯಾಕಲ್ ಮಾಡಿ ಮುಂದೆ ನೋಡಿದ್ರೆ ಒಬ್ಬ ಎದೆ ಮೇಲೆನೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಇಷ್ಟನ್ನೆಲ್ಲದನ್ನು ಕ್ರಾಸ್ ಮಾಡಿ ಮುಂದೆ ಹೋಗಿ ನೋಡಿದ್ರೆ ರೋಡ್ ಮಧ್ಯದಲ್ಲಿ ದನಗಳು ಸಾಯ್ಲಿ ಗುರುವೆ, ರೋಡ್ ಮಧ್ಯದಲ್ಲಿ ಜನಗಳು. ದನ ಆದ್ರೂ ಹಾರ್ ನೋಡಿದ್ರೆ ಸೈಡ್ ಹೋಗ್ತವೆ, ಈ ಜನಗಳು ಹೋಗ್ಬೇಕಲ್ಲ. ಪ್ರತಿ 50-60 ಕಿಲೋಮೀಟರ್ಗೆ ಒಂದೊಂದು ಆಕ್ಸಿಡೆಂಟ್ಗಳು ನೋಡಿದ್ದೀನಿ. ಗಾಡಿಗಳು ಸುಟ್ಟು ಕರಕಲಾಗಿ ರೋಡ್ ಸೈಡಲ್ಲಿ ಬಿದ್ದಿರೋದನ್ನ ನೋಡಿದ್ದೀನಿ. ಇಂಡಿಯಾದಲ್ಲೆಲ್ಲ ಡ್ರೈವಿಂಗ್ ಲೈಸೆನ್ಸ್ನ ಇಶ್ಯೂ ಮಾಡ್ತಾ ಇಲ್ಲ, ಹಂಚ್ತಾ ಇದ್ದಾರೆ. ತಗೋ ನಿನಗೊಂದು ತಗ, ನೀನೊಬ್ಬ ನಿಂತಿದ್ದೆಲ್ಲ ನಿನಗೂ ಒಂದು ಅಂತ. ತಮಿಳ್ನಾಡು ಕೇರಳದಲ್ಲೆಲ್ಲ ಅರ್ಧಕ್ಕರ್ಧ ಜನಕ್ಕೆ ರೋಡ್ ಸೆನ್ಸ್ ಅನ್ನೋದೊಂದು ಉಂಟು, ಟ್ರಾಫಿಕ್ ರೂಲ್ಸ್ ಅನ್ನೋದು ಒಂದು ಇದೆ ಅನ್ನೋದೇ ಗೊತ್ತೇ ಇಲ್ಲ. ನಾವೆಲ್ಲ ಬರೀ ರೈಡರ್ಸ್ಗಳಷ್ಟೇ, ಅಲ್ಲಿರೋ ಜನಗಳು ಅಲ್ಟ್ರಾ ಪ್ರೋ ಮ್ಯಾಕ್ಸ್ ರೈಡರ್ಸ್ಗಳು. ನಿಮಗೂ ಸೌತ್ ಇಂಡಿಯನ್ ರೋಡ್ಸಲ್ಲಿ ರೈಡ್ ಮಾಡಬೇಕಾದ್ರೆ ಈ ಥರ ಎಕ್ಸ್ಪೀರಿಯನ್ಸ್ಗಳಾಗಿದೆಯಾ?